ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಜೂನ್ 25-26 ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೋ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಾರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಅದರ ಮೊದಲ ಪ್ರಶ್ನೆ ಯಾವ ಥರ ಕೇಳಿದೆ ನೋಡಿ. ಸುದ್ದಿಯಲ್ಲಿದ್ದ ಚಾಂಗ್-E6 ನೌಕೆಯು ಯಾವ ದೇಶದಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಚೀನಾ. ಸರಿ, ಯಾಕೆ ಇವು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಚಂದ್ರನ ಕಲ್ಲು ಧೂಳು ಹೊತ್ತು ತಂದ ನೌಕೆ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ನಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಭೂಮಿಯಿಂದ ನೇರವಾಗಿ ಕಾಣದ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿರುವ ಜಾಗದ ಅಧ್ಯಯನಕ್ಕಾಗಿ ಚೀನಾ ಕಳುಹಿಸಿದ ಚೀನಾದ ಚಾಂಗ್-E6 ನೌಕೆಯು ಚಂದ್ರನ ಅಂಗಳದಲ್ಲಿರುವಂತಹ 2 kg ಕಲ್ಲು ಮತ್ತು ಮಣ್ಣನ್ನು ಹೊತ್ತು ಯಶಸ್ವಿಯಾಗಿ ಭೂಮಿಗೆ ಮರಳಿರುವಂಥದ್ದು. ನೋಡಿ, ಇದೇ ವರ್ಷ ಅಂದರೆ 2024 ಮೇ ಮಂತಲ್ಲಿ ಚೀನಾ ಏನು ಮಾಡಿತ್ತು, ಈ ಒಂದು ಚಾಂಗ್-E6 ಅನ್ನೋ ಒಂದು ನೌಕೆಯನ್ನು ಉಡಾವಣೆ ಮಾಡಿತ್ತು. ಮೇನ್ ಉದ್ದೇಶ ಏನಂದ್ರೆ, ಈ ಒಂದು ಫಾರ್ ಸೈಡ್ ಆಫ್ ದಿ ಮೂನಲ್ಲಿ ಅಲ್ಲಿ ಹೋಗ್ಬಿಟ್ಟು ಏನು ಮಾಡೋದು, ಕೆಲವೊಂದಿಷ್ಟು ಅಧ್ಯಯನ ಮಾಡೋಕೆ ಅಲ್ಲಿ ಕಲ್ಲು ಮತ್ತು ಮಣ್ಣನ್ನು ಸಂಗ್ರಹ ಮಾಡಿ ಭೂಮಿಗೆ ಮರಳೋಕೆ ಒಂದು ಉದ್ದೇಶದೊಂದಿಗೆ ಲಾಂಚ್ ಮಾಡಲಾಗಿರುವಂಥದ್ದು. ಈಗ ಅಂದರೆ ಏನಪ್ಪ ಅಂತಂದ್ರೆ ಜೂನ್ ಮಂತಲ್ಲಿ ಅದು ಯಶಸ್ವಿಯಾಗಿ ಭೂಮಿಗೆ ಮರಳಿರುವಂಥದ್ದು. ಈವರೆಗೂ ಹೆಚ್ಚು ಸಂಶೋಧನೆಯಾಗದ ಚಂದಿರನ ಮತ್ತೊಂದು ಬದಿಯಿಂದ ಮಾದರಿಗಳನ್ನು ಸಂಗ್ರಹಿಸಿ ತರುವ ಮೂಲಕ ಈ ಸಾಧನೆ ಮಾಡಿದ ವಿಶ್ವದ ಮೊದಲ ದೇಶ ಎಂಬ ಹಿರಿಮೆಗೆ ಚೀನಾ ಪಾತ್ರವಾಗಿರುವಂಥದ್ದು. ಫಾರ್ ಸೈಡ್ ಆಫ್ ದಿ ಮೂನ್ ಅಲ್ಲಿಗೆ ಒಂದು ನೌಕೆಯನ್ನು ಕಳಿಸಿ ಅಲ್ಲಿಂದ ಒಂದು ಏನಪ್ಪ ಅಂತಂದ್ರೆ ಕಲ್ಲು ಆಗಿರ್ಬೋದು, ಮಣ್ಣು ಆಗಿರ್ಬೋದು, ಈ ಥರ ಒಂದು ಅವಶೇಷಗಳನ್ನು ತೆಗೆದುಕೊಂಡು ಬಂದಿರುವಂಥ ಮೊಟ್ಟ ಮೊದಲ ದೇಶ ಯಾವುದಂದ್ರೆ ಅದು ಚೀನಾ ಅಂತ ಹೇಳ್ತೀವಿ. ಇನ್ನು ಚೀನಾದ ಮಂಗೋಲಿಯಾ ಸ್ವಾಯತ್ತ ಪ್ರದೇಶದಲ್ಲಿರುವಂತಹ ನಿಗದಿತ ಪ್ರದೇಶದಲ್ಲಿ ಚಾಂಗ್-E6 ನೌಕೆ ಬಂದಿಳಿದಿರುವಂಥದ್ದು. ಈ ಯಾನ ಯಶಸ್ವಿಯಾಗಿದೆ ಎಂದು ಚೀನಾದ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಘೋಷಣೆ ಮಾಡಿರುವಂಥದ್ದು. ಇಲ್ಲಿ ಒಂದು ಪ್ರಮುಖ ಒಂದು ಪಾಯಿಂಟ್ ನೋಡಿ, 2023 ಆಗಸ್ಟ್ನಲ್ಲಿ ಭಾರತ ಏನು ಮಾಡಿತು, ಚಂದ್ರನ ದಕ್ಷಿಣ ಧ್ರುವದಲ್ಲಿ ಚಂದ್ರಯಾನ 3 ಇಳಿಸಿ ಯಶಸ್ವಿ ಕಂಡಿರುವಂಥದ್ದು. ಅದಾದರೆ ಚೀನಾ ಏನು ಮಾಡಿದೆ, ಚಂದ್ರನ ಮತ್ತೊಂದು ಬದಿಯಲ್ಲಿ ನೌಕೆ ಇಳಿಸಿದ ಒಂದು ಏಕೈಕ ರಾಷ್ಟ್ರವಾಗಿರುವಂಥದ್ದು. ಭಾರತದ ಮೇನ್ ಉದ್ದೇಶ ಚಂದ್ರನ ಒಂದು ದಕ್ಷಿಣ ತುದಿ ಸೌತ್ ಪೋಲಕ್ಕೆ ಕಾನ್ಸಂಟ್ರೇಷನ್ ಮಾಡಿರುವಂಥದ್ದು. ಇಲ್ಲಿ ಚೀನಾ ಚಂದ್ರನ ಒಂದು ಫಾರ್ ಸೈಡ್ ಆಫ್ ದಿ ಮೂನ್ ಇಲ್ಲಿ ಫೋಕಸ್ ಮಾಡಿರುವಂಥದ್ದು. ಆರ್ಬಿಟರ್ ರಿಟರ್ನ್ ಭೂಮಿಗೆ ಮರಳುವ ನೌಕೆ, ಲ್ಯಾಂಡರ್ ಮತ್ತು ಅಸೆಂಡಾರ್ ಗಳನ್ನು ಹೊಂದಿದ ಚಾಂಗ್-E6 ನೌಕೆಯನ್ನು ಕಳೆದ ಮೇ ಅಂದರೆ 2024 ಮೇ 3 ಉಡಾವಣೆ ಮಾಡಲಾಗಿರುವಂಥದ್ದು. ಈಗ ಯಶಸ್ವಿಯಾಗಿ ಭೂಮಿಗೆ ಅದು ಮರಳಿರುವಂಥದ್ದು. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಆದರೆ ಎಷ್ಟಾಗುತ್ತೆ ಅಂತ ಪ್ರೈಸ್ ಕೊಟ್ಟಿದ್ದೀವಿ ನೋಡಿ. ಫಾರ್ 1 ಮಂತ್ಗೆ 40 ರೂಪಾಯಿ ಆಗುತ್ತೆ. 2023 ಜನವರಿ ಟು ಮೇ 2024 ನಿಮಗೆ 680 ರೂಪಾಯಿ ಆಗುತ್ತೆ. 2022 ಜನವರಿ ಟು ಮೇ 2024 ನಿಮಗೆ 1180 ರೂಪಾಯಿ ಆಗುತ್ತೆ. ಅದರಲ್ಲಿ ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1080 ರೂಪಾಯಲ್ಲಿ ಸಿಗುತ್ತೆ. ಈ ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮ್ಯಾಟ್ ಇರುವಂಥ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಳಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದ್ರು ನೋಡ್ರಿ, ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು 1992 ಅಲ್ಲಿ ಇದನ್ನು ಸ್ಥಾಪನೆ ಮಾಡಿರುವಂಥದ್ದು. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಇವತ್ತು ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, 26 ದೇಶಗಳಲ್ಲಿ ಮಾತ್ರ ಸ್ತ್ರೀ ನಾಯಕತ್ವ, 113 ದೇಶಗಳಲ್ಲಿ ಈವರೆಗೂ ಸ್ತ್ರೀಯರು ಮುಖ್ಯಸ್ಥರಾಗಿಲ್ಲ ಅನ್ನೋ ಒಂದು ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆನೂ ಕೂಡ ನಾವು ವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ದೇಶದ ನಾಯಕತ್ವದಲ್ಲಿ ಮಹಿಳೆಯರ ಪಾತ್ರ ಬಹಳ ಸೀಮಿತವಾಗಿರುವ ಕುರಿತು ವಿಶ್ವಸಂಸ್ಥೆಯ ಮಹಿಳಾ ಆಯೋಗದ ವರದಿ ಉಲ್ಲೇಖ ಮಾಡಿರುವಂಥದ್ದು. 141 ರಾಷ್ಟ್ರಗಳ ಪೈಕಿ 113 ರಾಷ್ಟ್ರಗಳಲ್ಲಿ ಇದುವರೆಗೂ ಒಬ್ಬರು ಮಹಿಳೆಯರು ಕೂಡ ಮಹಿಳಾ ನಾಯಕರಿಗೆ ದೇಶವನ್ನು ಮುನ್ನಡೆಸುವಂತಹ ಅಧಿಕಾರ ಸಿಕ್ಕಿಲ್ಲ ಅಂತ ಈ ಒಂದು ವರದಿಯಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಜೊತೆಗೆ ಎಲ್ಲ ರಾಷ್ಟ್ರಗಳ ಕೇಂದ್ರ ಸಚಿವರ ಪೈಕಿ ಕೇವಲ 23% ಮಾತ್ರ ಮಹಿಳಾ ಸದಸ್ಯರಿದ್ದಾರೆ ಅಂತ ಈ ವರದಿ ಉಲ್ಲೇಖ ಮಾಡಿರುವಂಥದ್ದು. ಅದರಲ್ಲೂ 7 ರಾಷ್ಟ್ರಗಳ ಕೇಂದ್ರೀಯ ಮಂತ್ರಿಮಂಡಲದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನೇ ನೀಡಲಾಗಿಲ್ಲ ಎಂಬುದು ಇಲ್ಲಿ ಉಲ್ಲೇಖ ಮಾಡಿರುವಂಥದ್ದು.
ನ್ಯೂಯಾರ್ಕ್ನಲ್ಲಿ ಶೇಕಡ 25ರಷ್ಟು, ಜಿನೆವಾದಲ್ಲಿ ಶೇಕಡ 35ರಷ್ಟು, ವಿಯೆನ್ನಾದಲ್ಲಿ ಶೇಕಡ 33.5ರಷ್ಟು ಮಹಿಳೆಯರು ಖಾಯಂ ಜನಪ್ರತಿನಿಧಿಗಳಾಗಿದ್ದಾರೆ ಎಂದು ತಿಳಿಸಿರುವಂಥದ್ದು. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗದ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಬಂದು ನೋಡಿ. ರಾಷ್ಟ್ರೀಯ ಮಹಿಳಾ ಆಯೋಗವನ್ನು 1992ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ಕಾಯ್ದೆ 1990ರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿರುವಂಥದ್ದು. ಇಂಪಾರ್ಟೆಂಟ್ ಆಗುತ್ತೆ. ರಾಷ್ಟ್ರೀಯ ಮಹಿಳಾ ಆಯೋಗದ ಕಾಯ್ದೆ ಕೇಳಿದ್ರೆ ಅದು 1990 ಇದು ಸ್ಥಾಪನೆ ಮಾಡಿದ್ದು 1992ರಲ್ಲಿ. ಮಹಿಳೆಯರಿಗೆ ಸಾಂವಿಧಾನಿಕ ಮತ್ತು ಕಾನೂನು ರಕ್ಷಣೆಗಳನ್ನು ಪರಿಶೀಲಿಸಲು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇನ್ನು ಇದರ ಮೊದಲ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಜಯಂತಿ ಪಟ್ನಾಯಕ್ ಅಂತ ಹೇಳ್ತೀವಿ. ಇದರ ಒಂದು ಮೊದಲ ಮಹಿಳಾ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು ಜಯಂತಿ ಪಟ್ನಾಯಕ್. ಆಮೇಲೆ ಅಲೋಕ್ ರಾವತ್ ಅವರು ನೋಡಿ ರಾಷ್ಟ್ರೀಯ ಮಹಿಳಾ ಆಯೋಗದ ಮೊದಲ ಪುರುಷ ಸದಸ್ಯರಾಗಿರುವಂಥದ್ದು. ಆಮೇಲೆ ಪ್ರಸ್ತುತವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಸೇವೆಯನ್ನು ಯಾರು ಸಲ್ಲಿಸ್ತಾ ಇದ್ದಾರೆ ಶ್ರೀಮತಿ ರೇಖಾ ಶರ್ಮಾ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದ್ರೆ ನೋಡಿ, WTT ಸಿಂಗಲ್ಸ್ ಕಿರೀಟ ಗೆದ್ದ ಭಾರತದ ಮೊದಲ ಆಟಗಾರ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 3ನೇ ಆಪ್ಷನು ಶ್ರೀಜಾ ಅಕೋಲಾ ಇದಕ್ಕೆ ಸರಿಯಾದ ಉತ್ತರ. ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ವಿಶ್ವ ಟೇಬಲ್ ಟೆನ್ನಿಸ್ ಸಿಂಗಲ್ಸ್ ದಾಖಲೆ ಬರೆದ ಭಾರತೀಯ ನಾರಿ ಶ್ರೀಜಾ ವಿಶ್ವ ಚಾಂಪಿಯನ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತವನ್ನು ಪ್ರತಿನಿಧಿಸಲಿರುವ ಟೇಬಲ್ ಟೆನ್ನಿಸ್ ಆಟಗಾರ್ತಿ ಶ್ರೀಜಾ ಅಕೋಲ್ ವಿಶ್ವ ಟೇಬಲ್ ಸಿಂಗಲ್ ಪ್ರಶಸ್ತಿ ಗೆದ್ದು ಇತಿಹಾಸ ನಿರ್ಮಿಸಿರುವಂಥದ್ದು. ನೈಜೀರಿಯಾದ ಲಾಗೋಸ್ ನಲ್ಲಿ ನಡೆದ ಈ ಒಂದು ಪಂದ್ಯಾವಳಿಗಳನ್ನು ವಿಶ್ವ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಗಳನ್ನು ನೈಜೀರಿಯಾದ ಒಂದು ಲಾಗೋಸ್ ನಲ್ಲಿ ನಡೆಸಲಾಗಿರುವಂಥದ್ದು. ನಡೆದಂಥ ಈ ಒಂದು ರೋಚಕ ಫೈನಲ್ ಪಂದ್ಯದಲ್ಲಿ ಶ್ರೀಜಾ ಅವರು ಚೀನಾದ ಪ್ರಬಲ್ ಡಿಂಗ್ ಈಜಿ ವಿರುದ್ಧ ಭರ್ಜರಿ ಗೆಲುವನ್ನು ಸಾಧಿಸಿರುವಂಥದ್ದು. ಇಲ್ಲಿ ಏನು ಒಂದು ಇತಿಹಾಸ ನಿರ್ಮಿಸಿದೆ ಅಂದ್ರೆ ಈ ಮೂಲಕ WTT ಸಿಂಗಲ್ ಕಿರೀಟ ಗೆದ್ದ ಭಾರತದ ಮೊದಲ ಆಟಗಾರ್ತಿ ಎಂಬ ಇತಿಹಾಸ ನಿರ್ಮಿಸಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. WTT ಟೇಬಲ್ ಟೆನ್ನಿಸ್ ನಲ್ಲಿ ಸಿಂಗಲ್ಸ್ ವಿಭಾಗದಲ್ಲಿ ಕಿರೀಟ ಗೆದ್ದ ಭಾರತದ ಮೊದಲ ಆಟಗಾರ್ತಿ ಯಾರಂದ್ರ ಶ್ರೀಜಾ ಅಕೋಲಾ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದ್ರೆ ನೋಡಿ, ಕಬಾಬ್ ನಲ್ಲಿ ಬಳಕೆ ಮಾಡಲಾಗುವ ಕೃತಕ ಬಣ್ಣಗಳು ಯಾವ್ಯಾವು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನು ಸನ್ಸೆಟ್ ಯೆಲ್ಲೋ ಮತ್ತು ಕಾರ್ಮೋಷನ್ ಅಂದ್ರೆ ಕೆಂಪು ಬಣ್ಣದ್ದು ಇವುಗಳಲ್ಲೂ ಬಳಸಲಾಗ್ತಾ ಇರುವಂಥದ್ದು. ಆದರೆ ಯಾಕೆ ಇವರು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಖಾದ್ಯಗಳ ತಯಾರಿಕೆಯಲ್ಲಿ ಕೃತಕ ಬಣ್ಣ ಬಳಕೆ ನಿಷೇಧಿಸಿ ಸುತ್ತೋಲೆ, ಕಬಾಬ್ಗೆ ಬಣ್ಣ ಬೆಳೆಸಿದರೆ ಜೈಲು ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿಯಲ್ಲಿ ಕೃತಕ ಬಣ್ಣ ಬಳಕೆಗೆ ನಿಷೇಧ ಹೇರಿದ ರಾಜ್ಯ ಆರೋಗ್ಯ ಇಲಾಖೆ ಇದಾಗ ಚಿಕನ್ ಆಗಿರ್ಬೋದು, ಫಿಶ್ ಸೇರಿದಂತೆ ಕಬಾಬ್ ತಯಾರಿಕೆಯಲ್ಲಿ ಕೃತಕ ಬಣ್ಣ ಬೆರೆಸುವುದನ್ನು ನಿಷೇಧಿಸಿ ಆದೇಶ ಹೊರಡಿಸಿರುವಂಥದ್ದು. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿಯಲ್ಲಿ ಏನು ಕೃತಕ ನಾವು ಆರ್ಟಿಫಿಷಿಯಲ್ ಕಲರ್ಸ್ ಅನ್ನು ಬಳಕೆ ಮಾಡ್ತೀವಿ ಈ ಒಂದು ಕಸ್ಟಮರ್ಗೆ ಅಟ್ರಾಕ್ಷನ್ ಆಗೋಗೋಸ್ಕರ ಅವುಗಳ ಈಗಾಗಲೇ ನಿಷೇಧ ಮಾಡಲಾಗಿರುವಂಥದ್ದು. ಈಗ ಹೊಸ ಏನು ನಿಷೇಧ ಮಾಡಿದ್ರೆ ಚಿಕನ್ ಆಗಿರ್ಬೋದು ಮತ್ತು ಫಿಶ್ ಸೇರಿದಂತೆ ಕಬಾಬ್ ತಯಾರಿಕೆಯಲ್ಲಿ ಈ ಒಂದು ಕೃತಕ ಬಣ್ಣಗಳನ್ನು ಬೆರೆಸಬಾರದಂತ ಇಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಆದೇಶವನ್ನು ಹೊರಡಿಸಿರುವಂಥದ್ದು. ಕಬಾಬ್ನಲ್ಲಿ ಬಳಕೆಯಾಗಿರುವಂತಹ ಕೃತಕ ಬಣ್ಣಗಳು ಯಾವಂದ್ರೆ ಸನ್ಸೆಟ್ ಯೆಲ್ಲೋ ಅನ್ನೋದು, ಇನ್ನೊಂದು ಏನಪ್ಪ ಅಂತಂದ್ರೆ ಕಾರ್ಮೋಷನ್ ಅಂದ್ರೆ ಕೆಂಪು ಬಣ್ಣದ ವಸ್ತುಗಳನ್ನು ಇಲ್ಲಿ ಬಳಕೆ ಮಾಡಲಾಗ್ತಾ ಇರುವಂಥದ್ದು. ಒಂದು ವೇಳೆ ಅನಧಿಕೃತವಾಗಿ ಕೃತಕ ಬಣ್ಣಗಳನ್ನು ಬಳಸಿಕೊಂಡರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ನಿಯಮ 59ರ ಅಡಿ 7 ವರ್ಷಗಳಿಂದ ಜೀವಾವಧಿ ಶಿಕ್ಷೆಯ ತನಕ ಜೈಲು ಶಿಕ್ಷೆ ಮತ್ತು 10 ಲಕ್ಷ ರು ತನಕ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಲಾಗಿರುವಂಥದ್ದು. ನೋಡಿ, ಸರ್ಕಾರದ ಒಂದು ಸುತ್ತಲೇ ವಿರುದ್ಧವಾಗಿಯೂ ಕೂಡ ಯಾರಾದರೂ ಈ ತರ ಒಂದು ಕೃತಕ ಬಣ್ಣಗಳನ್ನು ಬಳಸಿದ್ರೆ ಅವರಿಗೆ ಈ ಒಂದು ಕಾಯ್ದೆ ಯಾವ್ದಪ್ಪ ಅಂತಂದ್ರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಅಡಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ನೀಡಲಾಗುತ್ತೆ, ಪ್ಲಸ್ ದಂಡವನ್ನು ಕೂಡ ಕಟ್ಟಲಾಗುತ್ತೆ. ಈ ಆದೇಶವು ಬೀದಿ ಬದಿಯ ತಳ್ಳುಗಾಡಿ ವ್ಯಾಪಾರಗಳಿಂದ ಹಿಡಿದು ಪಂಚತಾರಾ ಹೋಟೆಲ್ವರೆಗೂ ಎಲ್ಲರಿಗೂ ಕೂಡ ಅನ್ವಯವಾಗುವಂಥದ್ದು.
ಇನ್ನು ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಹೇರಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು 3 ಬಾರಿ. ನೋಡಿ 1962ರಲ್ಲಿ ಒಂದು ಬಾರಿ ನಾವು ಭಾರತದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಹಾಕಿರುವಂತ ನೋಡಿ ಒಂದು ಬಾರಿ 1962, ಆಮೇಲೆ 1971, ಆಮೇಲೆ 1975ರಲ್ಲಿ ಮೊದಲ ಬಾರಿಗೆ ಇಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಹಾಕಿದ್ದು ಅದು ಚೀನಾ ಮತ್ತು ಭಾರತ ಯುದ್ಧದ ಕಾರಣದಿಂದಾಗಿ. ಎರಡನೇ ಬಾರಿ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಿಂದಾಗಿ. ಇನ್ನು 1975ರಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಆಧಾರದ ಮೇಲೆ ಈ ಒಂದು ತುರ್ತು ಪರಿಸ್ಥಿತಿ ಹೇರಲಾಗಿರುವಂಥದ್ದು. ಏನು 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ ನೋಡಿ, ಅದಕ್ಕೆ ಈಗ ಎಷ್ಟಿದೆ 50 ವರ್ಷ ಕಂಪ್ಲೀಟ್ ಆಗಿರುವಂಥದ್ದು. ಸೊ ಅದರ ಹಿನ್ನೆಲೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗಿತ್ತು. ನಿಮ್ಮ ನ್ಯೂಸ್ ಪೇಪರ್ಲಿ ಕೂಡ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ತುರ್ತು ಪರಿಸ್ಥಿತಿ 50 ವರ್ಷ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ನೋಡಿ ಭಾರತದಲ್ಲಿ ಮೂರು ತರದ ತುರ್ತು ಪರಿಸ್ಥಿತಿಗಳಿವೆ. ಒಂದು ನ್ಯಾಷನಲ್ ಎಮರ್ಜೆನ್ಸಿ, ಎರಡನೇದು ಸ್ಟೇಟ್ ಎಮರ್ಜೆನ್ಸಿ, ಮೂರನೇದು ಯಾವುದಪ್ಪ ಅಂತಂದ್ರೆ ಫೈನಾನ್ಷಿಯಲ್ ಎಮರ್ಜೆನ್ಸಿ. ಇಲ್ಲಿ ನಾವು ನ್ಯಾಷನಲ್ ಎಮರ್ಜೆನ್ಸಿಯನ್ನು ಎಷ್ಟನೇ ಆರ್ಟಿಕಲ್ ಇದ್ರ ಬಗ್ಗೆ ಮಾಹಿತಿ ಕೊಡ್ತಂದ್ರೆ 352ನೇ ಆರ್ಟಿಕಲ್ ಇದರ ಬಗ್ಗೆ ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಕೊಡ್ತದ. ಇನ್ನು ಸ್ಟೇಟ್ ಎಮರ್ಜೆನ್ಸಿ ಅಥವಾ ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ ಅಥವಾ ಪ್ರೆಸಿಡೆಂಟ್ ರೂಲ್ ಎಂದು ಕೂಡ ನಾವು ಕರಿತೀವಿ. ಇದಕ್ಕೆ ಎಷ್ಟಂದ್ರೆ 2 ಆರ್ಟಿಕಲ್, ಒಂದು 356 ಮತ್ತು ಇನ್ನೊಂದು ಯಾವುದಪ್ಪ ಅಂತಂದ್ರೆ 365 ಇದ್ರ ಬಗ್ಗೆ ತಿಳಿಸುತ್ತೆ. ಇನ್ನು ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಗ್ಗೆ 360ನೇ ವಿಧಿಯಲ್ಲಿ ಮೆನ್ಷನ್ ಮಾಡುತ್ತೆ. ಇಲ್ಲಿವರೆಗೂ ಕೂಡ ಭಾರತದಲ್ಲಿ ಫೈನಾನ್ಷಿಯಲ್ ಎಮರ್ಜೆನ್ಸಿ ಕೂಡ ಒಂದು ಬಾರಿ ಕೂಡ ಹಾಕಿಲ್ಲ. ಇನ್ನು ಸ್ಟೇಟ್ ಎಮರ್ಜೆನ್ಸಿಯನ್ನು ಸುಮಾರು ಬಾರಿ ಆಯಾ ರಾಜ್ಯಗಳಲ್ಲಿ ಹಾಕಲಾಗಿರುವಂಥದ್ದು. ಕರ್ನಾಟಕದಲ್ಲಿ ಎಷ್ಟಪ್ಪ ಅಂತಂದ್ರೆ 1900 ಮೇ ಬಿ ಏನಪ್ಪ ಅಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಒಟ್ಟು ಎಷ್ಟಂದ್ರೆ 6 ಬಾರಿಯನ್ನು ಇಲ್ಲಿವರೆಗೆ ಹಾಕಿದ್ದಾರೆ. ಇನ್ನು ಮೊಟ್ಟ ಮೊದಲ ಬಾರಿಗೆ ಸ್ಟೇಟ್ ಎಮರ್ಜೆನ್ಸಿ ಯಾವ ರಾಜ್ಯದಲ್ಲಿ ಹಾಕಲಾಗಿತ್ತಂದ್ರೆ ಅದು ಪಂಜಾಬ್ ರಾಜ್ಯದಲ್ಲಿ ಹಾಕಲಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಮೊಟ್ಟ ಮೊದಲ ಬಾರಿಗೆ ಸ್ಟೇಟ್ ಎಮರ್ಜೆನ್ಸಿ ಯಾವ ರಾಜ್ಯದಲ್ಲಿ ಇಂಪೋಸ್ ಮಾಡಲಾಗಿತ್ತಂದ್ರೆ ಪಂಜಾಬ್ ರಾಜ್ಯದಲ್ಲಿ ಇಂಪೋಸ್ ಮಾಡಲಾಗಿರುವಂಥದ್ದು. ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. 1975ರ ಜೂನ್ 25ರಂದು ಅಂದಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿರುವಂಥದ್ದು. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಸಲಹೆ ಆಧಾರದಲ್ಲಿ ರಾಷ್ಟ್ರಪತಿ ಅಂತ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ನೋಡಿ ಅವಾಗ 1975ರಲ್ಲಿ ಏನ್ ಮಾಡಿದ್ರು, ಇಂದಿರಾ ಗಾಂಧಿ ಅವರು ರಾಷ್ಟ್ರಪತಿ ಅವರಿಗೆ ಒಂದು ರೆಕಮೆಂಡೇಶನ್ ಮಾಡ್ತಾರ. ಆಗ ಏನ್ ಮಾಡ್ತಾರೆ, ರಾಷ್ಟ್ರಪತಿ ಅವರು ಈ ಒಂದು ನ್ಯಾಷನಲ್ ಎಮರ್ಜೆನ್ಸಿಯನ್ನು ಇಂಪೋಸ್ ಮಾಡ್ತಾರ. ಬಟ್ ಮುಂದೆ ಏನ್ ಮಾಡ್ತದ 1978 ಎಷ್ಟಪ್ಪ ಅಂತಾರೆ 44ನೇ ತಿದ್ದುಪಡಿ ಮೂಲಕ ಕೆಲವೊಂದಿಷ್ಟು ಬದಲಾವಣೆ ಮಾಡ್ತಾರ. ಏನು ಬದಲಾವಣೆ ಮಾಡ್ತಾರ, ಕೇವಲ ಇಲ್ಲಿ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಮಾತ್ರ ಇಲ್ಲಿ ಅಡ್ವೈಸ್ ಮಾಡಬಾರ್ದು, ಕೌನ್ಸಿಲ್ ಆಫ್ ಮಿನಿಸ್ಟರ್ ಪ್ಲಸ್ ಪ್ರೈಮ್ ಮಿನಿಸ್ಟರ್ ಇವರು ಏನಾದ್ರು ರೆಕಮೆಂಡೇಶನ್ ಮಾಡಿದ್ರ ಆಗ ಮಾತ್ರ ರಾಷ್ಟ್ರಪತಿಯವರು ಈಗ ಏನ್ ಮಾಡ್ಬೇಕು, ಈ ಒಂದು ನ್ಯಾಷನಲ್ ಎಮರ್ಜೆನ್ಸಿಯನ್ನು ಇಂಪೋಸ್ ಮಾಡ್ಬೇಕಂತ ಇಲ್ಲಿ ಅಮೆಂಡ್ಮೆಂಟ್ ಮಾಡಿರುವಂಥದ್ದು. ಇನ್ನು ತುರ್ತು ಪರಿಸ್ಥಿತಿ ಜಾರಿಯಾಗಿ ಜೂನ್ 25ಕ್ಕೆ 49 ವರ್ಷ ತುಂಬಿ ಈಗ 50ನೇ ವರ್ಷ ಆರಂಭವಾಗಿರುವಂಥದ್ದು. ಇಲ್ಲಿವರೆಗೆ 49 ವರ್ಷಕ್ಕೆ ಕಂಪ್ಲೀಟ್ ಆಗಿರುವಂಥದ್ದು. ಈಗ 50 ವರ್ಷ ಏನಾಗಿದೆ ಈ ಒಂದು ತುರ್ತು ಪರಿಸ್ಥಿತಿಗೆ ಜಾರಿ ಆಗಿರುವಂಥದ್ದು. ಇನ್ನು ಆಂತರಿಕ ಕ್ಷೋಭೆ ಮತ್ತು ಬಾಹ್ಯ ದಾಳಿಯ ಕಾರಣದಿಂದಾಗಿ ದೇಶದಲ್ಲಿ ಭದ್ರತೆಗೆ ಅಪಾಯ ಒದಗಿದಾಗ ತುರ್ತು ಪರಿಸ್ಥಿತಿ ಘೋಷಿಸಲು ಸಂವಿಧಾನವು ಅವಕಾಶ ಮಾಡಿಕೊಡುತ್ತದೆ. ನೋಡಿ ಪ್ರಮುಖವಾಗಿ ನಾವು ನ್ಯಾಷನಲ್ ಎಮರ್ಜೆನ್ಸಿಯನ್ನು 3 ಕಂಡೀಷನ್ ಮೇಲೆ ಹಾಕ್ತೀವಿ. ಒಂದು ಏನಪ್ಪಾ ಅಂತಂದ್ರೆ ವಾರ್ ಅಥವಾ ಎಕ್ಸ್ಟರ್ನಲ್ ಅಗ್ರೆಷನ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಯುದ್ಧ ಆಗಿರ್ಬೋದು ಅಥವಾ ಬಾಹ್ಯ ಒಂದು ಆಕ್ರಮಣದ ಕಾರಣದಿಂದಾಗಿ ಹಾಕ್ಬೋದು. ಎರಡನೇದು ಏನಂದ್ರೆ ಆರ್ಮ್ಡ್ ರೆಬಿಲಿಯನ್ ಅಂತ ಹೇಳ್ತೀವಿ. ಬಟ್ ಮೂರನೇದು ಕೂಡ ಇಲ್ಲಿ ಅವಕಾಶ ಇತ್ತು. ಆಗ ಯಾವ್ದಪ್ಪ ಅಂತಂದ್ರೆ ಒಂದು ಇಂಟರ್ನಲ್ ಡಿಸ್ಟರ್ಬೆನ್ಸಸ್. ಇಲ್ಲಿ ಇಂದಿರಾ ಗಾಂಧಿ ಅವರು ಏನ್ ಮಾಡಿದ್ರು ನೋಡಿ, 1975 ಜೂನ್ 25ರಂದು ಆಂತರಿಕ ಕ್ಷೋಭೆಯ ಕಾರಣ ನೀಡಿ ಅಂದರೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆಧಾರದ ಮೇಲೆ ಇಲ್ಲಿ ಏನ್ ಮಾಡಲಾಗಿತ್ತು, ಈ ಒಂದು ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿರುವಂಥದ್ದು. ಬಟ್ ಪ್ರೆಸೆಂಟ್ವಾಗಿ ಭಾರತದಲ್ಲಿ ಈಗ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಕೇವಲ 2 ಆಧಾರದ ಮೇಲೆ ಇಂಪೋಸ್ ಮಾಡ್ತಾರೆ. ಒಂದು ಯಾವ್ದಾರ ವಾರ್ ಅಥವಾ ಎಕ್ಸ್ಟರ್ನಲ್ ಅಗ್ರೆಷನು, ಇನ್ನೊಂದು ಯಾವ್ದಪ್ಪ ಅಂತಾರೆ ಆರ್ಮ್ಡ್ ರೆಬಿಲಿಯನ್.
ಇದು ಏನು ಮೂರನೇದು ಒಂದು ಇದು ಐತಿ ನೋಡ್ರಿ ಆಧಾರ ಅಥವಾ ಮೂರನೇ ಪ್ರೊವಿಷನ್ ಇದು ತೆಗೆದುಹಾಕ್ಯಾರ. ಇದು 1978 44ನೇ ವಿಧಿ ತಿದ್ದುಪಡಿ ಮೂಲಕ ಈ ಒಂದು ಚೇಂಜಸ್ ಅನ್ನು ಇಲ್ಲಿ ಮಾಡಲಾಗಿರುವಂಥದ್ದು. ಇನ್ನು ತುರ್ತು ಪರಿಸ್ಥಿತಿ ಜಾರಿಯಾಗಿದಾಗ ದೇಶದ ನಾಗರಿಕರ ಕೆಲವು ಮೂಲಭೂತ ಹಕ್ಕುಗಳು ಕೂಡ ಅಮಾನ್ಯತೆಯಲ್ಲಿರಲಾಗುತ್ತದೆ. ಅಂದಮೇಲೆ ಕೆಲವೊಂದಿಷ್ಟು ಫಂಡಮೆಂಟಲ್ ರೈಟ್ಸ್ ಕೂಡ ಇಲ್ಲಿ ಏನಾಗುತ್ತೆ ಏನಪ್ಪ ಅಂತಂದ್ರೆ ಸಸ್ಪೆನ್ಷನ್ ಆಗ್ತವ. ಇಲ್ಲಿ ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ 2 ಥರ ಎಮರ್ಜೆನ್ಸಿ ಇದಾವೆ ನೋಡ್ರಿ. ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ 2, ಒಂದು ಎಕ್ಸ್ಟರ್ನಲ್ ಅಗ್ರೆಷನು ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಅಂತ ಕರಿತೀವಿ. ಇನ್ನೊಂದು ಯಾವುದಪ್ಪ ಅಂತಂದ್ರೆ ಇಂಟರ್ನಲ್ ಎಮರ್ಜೆನ್ಸಿ. ಇಲ್ಲಿ ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಅಂತ ನಾವು ಯಾವಾಗ ಕರಿತೀವಿ ಅಂದ್ರೆ ಯಾವಾಗ ಒಂದು ಯುದ್ಧ ಅಥವಾ ಒಂದು ಬಾಹ್ಯ ಆಕ್ರಮಣದ ಸಂದರ್ಭದಲ್ಲಿ ನಾವು ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತೀವಿ. ಅದಕ್ಕೆ ನಾವು ಏನು ಕರಿತೀವಿ ರೀ, ಎಕ್ಸ್ಟರ್ನಲ್ ಅಗ್ರೆಷನ್ ಅಂದ್ರೆ ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಅಂತ ಕರಿತೀವಿ. ಇನ್ನು ಏನಾದರೂ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಇಂಟರ್ನಲ್ ಏನಾದರೂ ಆರ್ಮ್ಡ್ ರೆಬಿಲಿಯನ್ ಆಧಾರದ ಮೇಲೆ ಇಂಪೋಸ್ ಮಾಡಿದ್ರೆ ಆಗ ಆ ಒಂದು ನ್ಯಾಷನಲ್ ಎಮರ್ಜೆನ್ಸಿಗೆ ನಾವು ಇಂಟರ್ನಲ್ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಕೆಲವೊಂದಿಷ್ಟು ಆರ್ಟಿಕಲ್ ಏನಾದರೆ ಆರ್ಟಿಕಲ್ 20 ಆಗಿರ್ಬೋದು, ಆರ್ಟಿಕಲ್ 20 ಆಗಿರ್ಬೋದು, 21 ಆಗಿರ್ಬೋದು, ಇನ್ನು 19ನೇ ವಿಧಿಯಲ್ಲಿರುವಂಥ 6 ಫಂಡಮೆಂಟಲ್ ರೈಟ್ಗಳು ಇಲ್ಲಿ ಕೂಡ ಹೋಗುತ್ತೆ. ಇಲ್ಲಿ ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ಯಾವ ಫಂಡಮೆಂಟಲ್ ರೈಟ್ಗಳು ಹೋಗುತ್ತೆ, ಇನ್ನು ಇಂಟರ್ನಲ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ಯಾವ ಫಂಡಮೆಂಟ್ಗಳು ಸಸ್ಪೆನ್ಷನ್ ಆಗ್ತವ, ಈ ಒಂದು ಪ್ರಶ್ನೆಗೆ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ತಿಳಿಸಬೇಕು. ನೋಡಿ ಇವತ್ತಿನ ಪ್ರಶ್ನೆ ಎಲ್ಲರಿಗೆ ಅಂದ್ರೆ ಇಂಟರ್ನಲ್ ನ್ಯಾಷನಲ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ಮತ್ತು ಎಕ್ಸ್ಟರ್ನಲ್ ನ್ಯಾಷನಲ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ಯಾವ ಫಂಡಮೆಂಟಲ್ ರೈಟ್ಸ್ಗಳನ್ನು ಇಲ್ಲಿ ಸಸ್ಪೆನ್ಷನ್ ಮಾಡಲಾಗುತ್ತೆ, ಇದರ ಬಗ್ಗೆ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ತಿಳಿಸಬೇಕು. ಇನ್ನು ಈ ಒಂದು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ಪ್ರಧಾನವಾಗಿ ಹೇಬಿಯಸ್ ಕಾರ್ಪಸ್ ಅನ್ನು ಅಮಾನತಿನಲ್ಲಿ ಇರಿಸಲಾಗಿರುವಂಥದ್ದು. ಆ ಸಂದರ್ಭದ ಮತ್ತೊಂದು ಪ್ರಮುಖ ಘಟನೆ ಎಂದರೆ ಮಾಧ್ಯಮ ಸೆನ್ಸರ್ಶಿಪ್. ಅಂದರೆ ಮಾಧ್ಯಮ ಸೆನ್ಸರ್ಶಿಪ್ ಅನ್ನು ಕೂಡ ಅಲ್ಲಿ ಏನು ಮಾಡಿದ್ರೆ ಒಂದು ರೆಸ್ಟ್ರಿಕ್ಷನ್ ಹಾಕಿರುವಂಥದ್ದು. ಏನು ಮಾಧ್ಯಮ ಸೆನ್ಸರ್ಶಿಪ್ ಅಂದ್ರೆ ಮಾಧ್ಯಮಗಳಿಂದಲೇ ಕೇಂದ್ರ ಸರ್ಕಾರ ಒಂದು ಮಾರ್ಗಸೂಚಿಯನ್ನು ಜಾರಿ ಮಾಡಿತ್ತು. ಪ್ರಕಟಣೆ ಮುನ್ನ ಪತ್ರಿಕೆಗಳು ಸರ್ಕಾರದ ಪತ್ರಿಕಾ ಸಲಹೆಗಾರರಿಂದ ಅನುಮತಿ ಪಡೆಯಬೇಕಾಗಿರುವಂಥದ್ದು. ಅಂದರೆ 1975ರಲ್ಲಿ ಏನು ಒಂದು ರೆಸ್ಟ್ರಿಕ್ಷನ್ ಹಾಕಿದ್ದಾರೆ ಎಮರ್ಜೆನ್ಸಿ ಸಮಯದಲ್ಲಿ. ಈಗ ಏನು ಮಾಧ್ಯಮಗಳು ಇರ್ತಾವೆ ನೋಡಿ, ಅವು ತನ್ನ ಒಂದು ಪ್ರಕಟಣೆಯನ್ನು ಹೊರಡಿಸೋಕ್ಕಿಂತ ಮುಂಚಿತವಾಗಿ ಅವು ಸರ್ಕಾರದ ಒಂದು ಪತ್ರಿಕಾ ಸಲಹೆಗಾರರಿಂದ ಅನುಮತಿಯನ್ನು ಕೂಡ ಪಡೆಯಬೇಕು ಅಂತ ಅಲ್ಲಿ ರೆಸ್ಟ್ರಿಕ್ಷನ್ ಹಾಕಲಾಗಿರುವಂಥದ್ದು. ಇನ್ನು 1977 ಮಾರ್ಚ್ 21ರಂದು ತುರ್ತು ಪರಿಸ್ಥಿತಿಯನ್ನು ಹಿಂಪಡೆಯಲಾಗಿರುವಂಥದ್ದು. 1975 ಜೂನ್ 25ಕ್ಕೆ ಇಂಪೋಸ್ ಮಾಡಿ 1977 ಮಾರ್ಚ್ 21ರಂದು ಈ ಒಂದು ಎಮರ್ಜೆನ್ಸಿಯನ್ನು ಹಿಂಪಡೆಯಲಾಗಿರುವಂಥದ್ದು. ಇನ್ನು 1978ರಲ್ಲಿ 44ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮೂಲಕ ಸಂವಿಧಾನದ 352ನೇ ವಿಧಿಗೆ ಕೆಲವು ತಿದ್ದುಪಡಿ ತರಲಾಗಿರುವಂಥದ್ದು. ಈ ತಿದ್ದುಪಡಿಯಲ್ಲಿ ಈ ಒಂದು ತಿದ್ದುಪಡಿಗಿಂತ ಮುಂಚಿತವಾಗಿ 352ನೇ ವಿಧಿಯಲ್ಲಿ ಆಂತರಿಕ ಕ್ಷೋಭೆಯ ಕಾರಣಕ್ಕೆ ತುರ್ತು ಪರಿಸ್ಥಿತಿ ಜಾರಿ ಮಾಡಬಹುದೆಂದು ಹೇಳಲಾಗಿರುವಂಥದ್ದು. ಅಂದರೆ 1978ಕ್ಕಿಂತ ಮುಂಚಿತವಾಗಿ 44ನೇ ತಿದ್ದುಪಡಿಗಿಂತ ಮುಂಚಿತವಾಗಿ ಭಾರತದಲ್ಲಿ ನಾನು ಈಗೇನು ಹೇಳಿದೆ ನ್ಯಾಷನಲ್ ಎಮರ್ಜೆನ್ಸಿಯನ್ನು 3 ಗ್ರೌಂಡ್ ಮೇಲೆ ಇಂಪೋಸ್ ಮಾಡ್ತಿದ್ರು. ಒಂದು ವಾರ್ ಅಥವಾ ಎಕ್ಸ್ಟರ್ನಲ್ ಅಗ್ರೆಷನು, ಇನ್ನೊಂದು ಏನಪ್ಪ ಅಂತಂದ್ರೆ ಆರ್ಮ್ಡ್ ರೆಬಿಲಿಯನು, ಇನ್ನೊಂದು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀವಿ. ಇನ್ನು 1978 44ನೇ ತಿದ್ದುಪಡಿ ಮೂಲಕ ಈ ಒಂದು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನು ತೆಗೆದು ಹಾಕಲಾಗಿರುವಂಥದ್ದು. ಕೇವಲ ಈಗ ಏನಾದ್ರೆ 2 ಗ್ರೌಂಡ್ಸ್ ಆಧಾರದ ಮೇಲೆ ಈ ಒಂದು ನ್ಯಾಷನಲ್ ಎಮರ್ಜೆನ್ಸಿಯನ್ನು ಇಂಪೋಸ್ ಮಾಡಲಾಗುತ್ತೆ. ಇನ್ನು ತಿದ್ದುಪಡಿ ವೇಳೆ ಆಂತರಿಕ ಕ್ಷೋಭೆ ಎಂಬುದನ್ನು ತೆಗೆದುಹಾಕಲಾಯಿತು ಮತ್ತು ಅದರ ಬದಲಿಗೆ ಸಶಸ್ತ್ರ ಬಂಡಾಯ ಎಂಬುದಾಗಿ ಸೇರಿಸಲಾಗಿರುವಂಥದ್ದು. ಆರ್ಮ್ಡ್ ರೆಬಿಲಿಯನ್ ಅನ್ನು ಇಲ್ಲಿ ಸೇರಿಸಲಾಗಿರುವಂಥದ್ದು. ಇನ್ನು ತುರ್ತು ಪರಿಸ್ಥಿತಿ ವಿಧಗಳು ಈಗ ನಾನು ಡಿಸ್ಕಷನ್ ಮಾಡಿದ್ದೇವೆ. 3 ತುರ್ತು ಪರಿಸ್ಥಿತಿಗಳದಾವ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರಿತೀವಿ. ಎರಡನೇದು ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ನಾವೇನು ಕರಿತೀವಿ ಅದಕ್ಕೆ ಸ್ಟೇಟ್ ಎಮರ್ಜೆನ್ಸಿ ಅಥವಾ ಪ್ರೆಸಿಡೆಂಟ್ ರೂಲ್ ಅಂತ ಕರಿತೀವಿ. ಮೂರನೇದು ಯಾವುದಪ್ಪ ಅಂತಂದ್ರೆ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಥವಾ ಹಣಕಾಸು ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ವಿಧಿ ಯಾವ್ದು ಹೇಳ್ತದೆ, 352ನೇ ವಿಧಿ. 3 ಬಾರಿ ಈಗಾಗಲೇ ನಮ್ಮ ರಾಷ್ಟ್ರದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿರುವಂಥದ್ದು. ಒಂದು 1962, 1971, 1975. ಇನ್ನು ರಾಜ್ಯ ತುರ್ತು ಪರಿಸ್ಥಿತಿ ನೋಡಿ 2 ವಿಧಿಗಳು ತಿಳಿಸ್ತವೆ. ಒಂದು ಏನಂದ್ರೆ 356ನೇ ವಿಧಿ. 356ನೇ ವಿಧಿ ಪ್ರಕಾರ ಪ್ರೆಸಿಡೆಂಟ್ ರೂಲ್ ಯಾವಾಗ ಹಾಕ್ತಾರೆ ಅಂದ್ರೆ ಏನಾದರೂ ಅಲ್ಲಿ ಯಾವುದೇ ರಾಜ್ಯದಲ್ಲಿ ಕಾನ್ಸ್ಟಿಟ್ಯೂಷನ್ ಮಷಿನರಿ ಹಾಳಾಗಿತ್ತಂದ್ರೆ ಅಂಥ ಸಂದರ್ಭದಲ್ಲಿ ಈ ಒಂದು ವಿಧಿ ಅಂಡರದಲ್ಲಿ ರಾಜ್ಯ ಏನಪ್ಪ ಅಂತಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಹಾಕ್ತಾರೆ. ಇನ್ನು ಏನಾದರೂ 365ನೇ ವಿಧಿ ಏನು ಹೇಳ್ತಂದ್ರೆ
ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರುವಂಥ ಡೈರೆಕ್ಷನ್ಗಳನ್ನು ಸ್ಟೇಟ್ ಗೌರ್ಮೆಂಟ್ ಫಾಲೋ ಮಾಡದೇ ಇದ್ರೆ ಅಂಥ ಸಂದರ್ಭದಲ್ಲಿ ಈ ಒಂದು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗುತ್ತೆ. ಇನ್ನು ಇದುವರೆಗೂ ಕೂಡ ಭಾರತದಲ್ಲಿ ಒಂದು ಬಾರಿಗೆ ಕೂಡ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಹೇರಿಲ್ಲ. ನೋಡಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ಥರ ಪ್ರಶ್ನೆ ಕೇಳಿದ್ರೆ, ಯಾವ ರಾಜ್ಯವು ಏಷ್ಯಾದ ಕಿಂಗ್ ರಣಹದ್ದುಗಳಿಗಾಗಿ ವಿಶ್ವದ ಮೊದಲ ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರವನ್ನು ಸ್ಥಾಪಿಸಲು ಸಜ್ಜಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ಉತ್ತರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ. ಉತ್ತರ ಪ್ರದೇಶವು ಮಹಾರಾಜಗಂಜ್ನಲ್ಲಿ ಏಷ್ಯಾದ ಕಿಂಗ್ ರಣಹದ್ದುಗಳು ಅಥವಾ ಕೆಂಪು ತಲೆಯ ರಣಹದ್ದುಗಳಿಗಾಗಿ ವಿಶ್ವದ ಮೊದಲ ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರವನ್ನು ಸ್ಥಾಪಿಸಲು ಸಜ್ಜಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಸೌಲಭ್ಯವು 2007ರಿಂದ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಅಂತ ಹೇಳ್ತೀವಿ. IUCN ಕೆಂಪು ಪಟ್ಟಿಯಲ್ಲಿ ಪಟ್ಟಿ ಮಾಡಲಾಗಿರುವಂಥ ತೀವ್ರವಾದ ಅಳಿವಿನಂಚಿನಲ್ಲಿರುವಂಥ ರಣಹದ್ದುಗಳ ಜಾತಿಗಳ ಜನಸಂಖ್ಯೆಯನ್ನು ಸುಧಾರಿಸುವಂಥ ಗುರಿಯನ್ನು ಹೊಂದಿರುವಂಥದ್ದು. ಅಂದರೆ ಈ ಒಂದು ರಣಹದ್ದುಗಳನ್ನು ನಾವು ಇಲ್ಲಿ IUCN ರೆಡ್ ಲಿಸ್ಟ್ ಅಲ್ಲಿ ಯಾವ ಥರ ಒಂದು ಇಲ್ಲಿ ಸಂರಕ್ಷಣೆ ನೀಡ್ತಾರೆ ಅಂದ್ರೆ ತೀವ್ರವಾದ ಅಳಿವಿನಂಚಿನಲ್ಲಿರುವಂಥ ಇಲ್ಲಿ ಮೆನ್ಷನ್ ಮಾಡಲಾಗಿರುವಂಥದ್ದು. ಇನ್ನು ರಣಹದ್ದುಗಳ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಸಂರಕ್ಷಿತ ಪ್ರದೇಶಗಳಲ್ಲಿ ವಾಸಿಸುವ ರಣಹದ್ದುಗಳು ಜಾನುವಾರುಗಳಿಗೆ ಚಿಕಿತ್ಸೆ ನೀಡಲು ಬಳಸುವ ನೋವು ನಿವಾರಕವಾದ ಡಿಕ್ಸೋಫೆನಾಕ್ನಿಂದ ಅಪಾರ ಅಪಾಯವನ್ನು ಎದುರಿಸ್ತಾ ಇರುವಂಥದ್ದು. ಭಾರತದಲ್ಲಿ ಡಿಕ್ಲೋಫೆನಾಕ್ ಅನ್ನು ಪಶು ವೈದ್ಯಕೀಯ ಔಷಧಿಯಾಗಿ ಬಳಸುವುದನ್ನು 2006ರಲ್ಲಿ ನಿಷೇಧಿಸಲಾಗಿರುವಂಥದ್ದು. ಈಗಾಗಲೇ ಇದು ಭಾರತದಲ್ಲಿ ನಿಷೇಧ ಹೇರಿರುವಂಥದ್ದು. ಬಟ್ ಆದರೆ ಡಿಕ್ಲೋಫೆನಾಕ್ ಜೊತೆ ಭಾರತ ಸರ್ಕಾರವು ಯಾವುದಪ್ಪ ಅಂದ್ರೆ ಕೆಟೋಪ್ರೊಫೆನ್ ಆಗಿರ್ಬೋದು ಮತ್ತು ಅಸೆಕ್ಲೋಫೆನಾಕ್ ಅನ್ನು ಕೂಡ ಸಹ ನಿಷೇಧಿಸಿರುವಂಥದ್ದು. ಆದರೂ ಇವುಗಳನ್ನು ಇನ್ನೂ ಮಾನವ ಬಳಕೆಗಾಗಿ ಬಳಸಲಾಗ್ತಾ ಇರುವಂಥದ್ದು ಅಥವಾ ಮಾನವನ ಬಳಕೆಗಾಗಿ ತಯಾರು ಮಾಡಲಾಗ್ತಾ ಇರುವಂಥದ್ದು. ಇವುಗಳು ಏನು ಮಾಡ್ತದೆ, ಈ ಒಂದು ರಣಹದ್ದುಗಳ ಮೇಲೆ ಅಪಾರವಾದಂಥ ಒಂದು ಹಾನಿಯನ್ನು ಉಂಟು ಮಾಡ್ತಾ ಇರುವಂಥದ್ದು. ಭಾರತದಲ್ಲಿ ರಣಹದ್ದುಗಳ ಸಂಖ್ಯೆ ಎಷ್ಟಿದೆ ಅಥವಾ ಜನಸಂಖ್ಯೆ ಎಷ್ಟು ಕಂಡು ಬರ್ತದೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋದ ನೋಡಿ. ಪ್ರಪಂಚದಲ್ಲಿ 23 ಜಾತಿಯ ರಣಹದ್ದುಗಳು ಕಂಡು ಬರ್ತವ. ಅವುಗಳಲ್ಲಿ 9 ಜಾತಿಯ ರಣಹದ್ದುಗಳು ಭಾರತದಲ್ಲಿ ಕಂಡು ಬರ್ತವ. ಟೋಟಲ್ ಪ್ರಪಂಚದಲ್ಲಿ 23, ಅದರಲ್ಲಿ 9 ಜಾತಿಯ ವಿವಿಧ ರೀತಿಯ ಒಂದು ರಣಹದ್ದುಗಳು ಭಾರತದಲ್ಲಿ ಕಂಡು ಬರ್ತವ. ಭಾರತವು ಪ್ರಮುಖವಾಗಿ 3 ಜಾತಿಗಳ ಜನಸಂಖ್ಯೆಯು 99% ಒಳಗೊಂಡಿರುವಂಥದ್ದು. ಅಂದರೆ 19% ಅಷ್ಟು ಈ ಒಂದು ರಣಹದ್ದುಗಳು 3 ಜಾತಿಗೆ ಸೇರಿರುವಂಥದ್ದು ಭಾರತದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಮೊದಲೇ ಯಾವ್ದಪ್ಪ ಅಂದ್ರೆ ಓರಿಯೆಂಟಲ್ ವೈಟ್ ಬ್ಲ್ಯಾಕ್ ರಣಹದ್ದು ಅಂತ ಹೇಳ್ತೀವಿ. ಎರಡನೇದು ಲಾಂಗ್ ಬಿಲ್ಡ್ ರಣಹದ್ದು. ಇನ್ನು ಮೂರನೇದು ಯಾವ್ದಪ್ಪ ಅಂದ್ರೆ ಸ್ಲೆಂಡರ್ ಬಿಲ್ಡ್ ರಣಹದ್ದು ಅಂತ ಹೇಳ್ತೀವಿ. ಓರಿಯೆಂಟಲ್ ವೈಟ್ ಬ್ಲ್ಯಾಕ್ಡ್ ರಣಹದ್ದು, ಲಾಂಗ್ ಬಿಲ್ಡ್ ರಣಹದ್ದು, ಮೂರನೇದು ಯಾವ್ದಪ್ಪ ಅಂದ್ರೆ ಸ್ಲೆಂಡರ್ ಬಿಲ್ಡ್ ರಣಹದ್ದು ಅಂತ ಹೇಳ್ತೀವಿ. ಇನ್ನು ರಣಹದ್ದುಗಳ ಪ್ರಾಮುಖ್ಯತೆ, ರಣಹದ್ದುಗಳಿಂದ ಏನು ಒಂದು ಸಿಗ್ನಿಫಿಕೆನ್ಸ್ ಇದೆ, ಏನು ಅಥವಾ ಒಂದು ಆ ಪ್ರಯುಕ್ತಗಳು ಇದಾವೆ ನೋಡಿ. ಇವು ನೈಸರ್ಗಿಕ ಸ್ಕ್ಯಾವೆಂಜರ್ಗಳಾಗಿ ಕಾರ್ಯವನ್ನು ನಿರ್ವಹಿಸ್ತವ. ಅದಲ್ಲದೆ ಭಾರತದಲ್ಲಿ ರಣಹದ್ದುಗಳ ಸಾವಿನ ಕಾರಣವನ್ನು ಅಧ್ಯಯನ ಮಾಡಲು 2001ರಲ್ಲಿ ಹರಿಯಾಣದ ಪಿಂಜೋರ್ನಲ್ಲಿ ರಣಹದ್ದುಗಳ ಆರೈಕೆ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. 2001ರಲ್ಲಿಯೇ ಇವುಗಳ ಒಂದು ಸಂರಕ್ಷಣೆಗೆ ನಾವು ಮಹತ್ವವಾದಂಥ ಒಂದು ಸ್ಟೆಪ್ಸ್ ಅನ್ನು ತೆಗೆದುಕೊಂಡಿರುವಂಥದ್ದು. ಏನು ಸ್ಟೆಪ್ಸ್ ಅಂದ್ರೆ ಹರಿಯಾಣದ ಒಂದು ಪಿಂಜೋರ್ನಲ್ಲಿ ರಣಹದ್ದುಗಳ ಆರೈಕೆ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇನ್ನು ನಂತರ 2004ರಲ್ಲಿ ವಿಸಿಸಿಯನ್ನು ಭಾರತದಲ್ಲಿ ಮೊದಲ ರಣಹದ್ದು ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರವಾಗಿ ನವೀಕರಿಸಲಾಗಿರುವಂಥದ್ದು. ಇನ್ನು ಪಾರ್ಸಿ ಸಮುದಾಯಕ್ಕೆ ರಣಹದ್ದುಗಳು ಬಹಳ ಒಂದು ನಿರ್ಣಾಯಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಯಾಕೆ ಪಾರ್ಸಿ ಸಮುದಾಯಕ್ಕೆ ಇವುಗಳು ಒಂದು ನಿರ್ಣಾಯಕ ಅಂತ ಹೇಳ್ತೀವಿ ನೋಡಿ. ಈ ಸಮುದಾಯದಲ್ಲಿ ಸತ್ತವರನ್ನು ರಣಹದ್ದುಗಳಿಗೆ ಸೇವಿಸಲು ಸೈಲೆನ್ಸ್ ಗೋಪುರಗಳ ಮೇಲೆ ಇಡುತ್ತಾರ. ಅಂದ್ರೆ ಯಾರು ತೀರ್ಕೊಂಡಿರ್ತಾರೆ ನೋಡಿ ಅವರಿಗೆ ಈ ರಣಹದ್ದುಗಳ ಸೇವನೆಗಾಗಿ ಅಲ್ಲಿ ಕೆಲವೊಂದಿಷ್ಟು ಗೋಪುರಗಳ ಮೇಲೆ ಇಡ್ತಾರ ಅನ್ನೋ ಒಂದು ನಂಬಿಕೆ ಇರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದ್ರೆ ನೋಡಿ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ. ಎರಡನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ. ಭಾರತ ಸರ್ಕಾರವು ಅತುಲ್ ಕುಮಾರ್ ಚೌಧರಿ ಅವರನ್ನು ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದ ಹೊಸ ಕಾರ್ಯದರ್ಶಿ ನ್ಯೂ ಸೆಕ್ರೆಟರಿ ಆಗಿ 2 ವರ್ಷಗಳ ಅವಧಿಗೆ ನೇಮಕ ಮಾಡಿರುವಂಥದ್ದು. ಯಾರನ್ನು? ಅತುಲ್ ಕುಮಾರ್ ಚೌಧರಿಯನ್ನು 2 ವರ್ಷಗಳ ಅವಧಿಗೆ ಈ ಟ್ರಾಯ್ನ ಒಂದು ನೂತನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿರುವಂಥದ್ದು.
ಇನ್ನು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಭಾರತದಲ್ಲಿ ದೂರ ಸಂಪರ್ಕ ವಲಯವನ್ನು ನಿಯಂತ್ರಿಸುವಂತಹ ಒಂದು ಶಾಸನಬದ್ಧ ಸಂಸ್ಥೆಯಾಗಿರುವಂಥದ್ದು, ಸ್ಟ್ಯಾಟ್ಯೂಟರಿ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಇದು ಸ್ಥಾಪನೆ ಮಾಡಿದ್ದು 1997 ಫೆಬ್ರವರಿ 20ರಂದು. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ಕಂಡುಬರುತ್ತೆ. ಇನ್ನು ಪ್ರಸ್ತುತವಾಗಿ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆಯನ್ನು ಯಾರು ಸಲ್ಲಿಸ್ತಾ ಇರೋದ್ರಲ್ಲ, ಅನಿಲ್ ಕುಮಾರ್ ಲಾಹೋಟಿ ಅಂತ ಹೇಳ್ತೀವಿ. ಇನ್ನು ಈ ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಾವ ಜಿಲ್ಲೆಯಲ್ಲಿ ನಡೆಯಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈಗ ಸರಿಯಾದ ಉತ್ತರ ಎರಡನೇ ಆಪ್ಷನು ಮಂಡ್ಯ ಜಿಲ್ಲೆಯಲ್ಲಿ ನೋಡಿ. 87ನೇದು ಮಂಡ್ಯ ಜಿಲ್ಲೆಯಲ್ಲಿ ನಡೆಸಬೇಕಂತ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಇನ್ನು 88ನೇದು ನವದೆಹಲಿಯಲ್ಲಿ ಇದನ್ನು ಆಯೋಜನೆ ಮಾಡಬೇಕಂತ ಇಲ್ಲಿ ನಿರ್ಧಾರ ಮಾಡಲಾಗಿರುವಂಥದ್ದು. ಮಂಡ್ಯದಲ್ಲಿ ಡಿಸೆಂಬರ್ 20ರಿಂದ 22ರವರೆಗೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲು ನಿರ್ಧಾರ ತೆಗೆದುಕೊಳ್ಳಲಾಗಿರುವಂಥದ್ದು. 87ನೇದು ಮಂಡ್ಯದಲ್ಲೇ ಡಿಸೈಡ್ ಮಾಡಬೇಕಂತ ಆಲ್ರೆಡಿ ತೆಗೆದುಕೊಂಡಿದ್ದಾರೆ. ಬಟ್ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಡಿಸೆಂಬರ್ 20ರಿಂದ 22ರವರೆಗೆ ಆಯೋಜನೆ ಮಾಡಬೇಕಂತ ಇಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿರುವಂಥದ್ದು. ಇದು ಏನಪ್ಪಾ ಅಂತಾರೆ, ಮಂಡ್ಯದಲ್ಲಿ ನಡೀತಿರುವಂತಹ 3ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವಾಗಿರುವಂಥದ್ದು. ಈ ಹಿಂದೆ ನೋಡಿ 1974ರಲ್ಲಿ ಜಯದೇವಿ ತಾಯಿ ಲೆಗಾಡಿ ಅವರ ಅಧ್ಯಕ್ಷತೆಯಲ್ಲಿ 48ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತು 1994ರಲ್ಲಿ ಡಾಕ್ಟರ್ ಚದುರಂಗ ಅವರ ಅಧ್ಯಕ್ಷತೆಯಲ್ಲಿ 63ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಈ ಮಂಡ್ಯದಲ್ಲಿ ನಡೆಸಲಾಗಿರುವಂಥದ್ದು. ಇದೀಗ ಮಂಡ್ಯದಲ್ಲಿ ಈ ಒಂದು 3ನೇ ಸಮ್ಮೇಳನ ಅಂದರೆ 87ನೇ ಸಮ್ಮೇಳನ ನಡೆಸಲು ಇಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿರುವಂಥದ್ದು. ಇನ್ನು ದೆಹಲಿಯಲ್ಲಿ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲು ತೀರ್ಮಾನ ಮಾಡಲಾಗಿರುವಂಥದ್ದು. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಇದು ಸ್ಥಾಪನೆ ಮಾಡಿದ್ದು 1915 ಮೇ 2ರಂದು ಅಂತ ಹೇಳ್ತೀವಿ. ಇನ್ನು ಇದರ ಒಂದು ಸ್ಥಾಪಕರು ಯಾರಪ್ಪ ಅಂದ್ರೆ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ದಿವಾನರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರುವಂಥದ್ದು. ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತಂದ್ರೆ ಬೆಂಗಳೂರಿನಲ್ಲಿ ಇದರ ಒಂದು ಪ್ರಧಾನ ಕಚೇರಿ ಕಂಡು ಬರುತ್ತೆ. ಆಮೇಲೆ ಇದರ ಒಂದು ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಮಹೇಶ್ ಜೋಶಿ ಅಂತ ಹೇಳ್ತೀವಿ. ಇನ್ನು ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಮುಖವಾಗಿರುವಂತಹ ಕೆಲವೊಂದಿಷ್ಟು ಕನ್ನಡ ಸಾಹಿತ್ಯ ಸಮ್ಮೇಳನ ಬಗ್ಗೆ ನಾವು ನೋಡ್ತಾ ಹೋಗೋದು ನೋಡಿ. ಮೊಟ್ಟ ಮೊದಲ ಬಾರಿಗೆ ನಡೆದಿರುವಂತಹ ಸಮ್ಮೇಳನ ಎಷ್ಟೆಲ್ಲ ಅಂದ್ರೆ 1915ರಲ್ಲಿ ನಡೆದಿರುವಂಥದ್ದು. ಯಾವ ಸ್ಥಳದಲ್ಲಿ ಇದು ಆಯೋಜನೆ ಮಾಡಲಾಗಿತ್ತು ಅಂದ್ರೆ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂಥದ್ದು. ಇದರ ಅಧ್ಯಕ್ಷತೆ ಯಾರು ವಹಿಸಿಕೊಂಡಿದ್ದರು? ಎಚ್ ವಿ ನಂಜುಂಡಯ್ಯ ವಹಿಸಿಕೊಂಡಿರುವಂಥದ್ದು. ಇನ್ನು 2ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದು 1916. ಇದನ್ನು ಕೂಡ ಬೆಂಗಳೂರಿನಲ್ಲಿ ನಡೆಸಲಾಗಿರುವಂಥದ್ದು. ಇದರ ಅಧ್ಯಕ್ಷತೆಯನ್ನು ಕೂಡ ಯಾರಪ್ಪ ಅಂದ್ರೆ ಎಚ್ ವಿ ನಂಜುಂಡಯ್ಯನವರೇ ವಹಿಸಿಕೊಂಡಿರುವಂಥದ್ದು. ಇನ್ನು 84ನೇ ಕನ್ನಡ ಸಾಹಿತ್ಯ ಈ ಒಂದು ಸಮ್ಮೇಳನ ನಡೆದಿರುವಂಥದ್ದು 2019 ಧಾರವಾಡದಲ್ಲಿ. ಇದರ ಅಧ್ಯಕ್ಷತೆ ಯಾರು ವಹಿಸಿಕೊಂಡಿದ್ರು? ಚಂದ್ರಶೇಖರ್ ಕಂಬಾರ್ ಅಂತ ಹೇಳ್ತೀವಿ. ಇನ್ನು 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2020ರಲ್ಲಿ ಕಲಬುರಗಿಯಲ್ಲಿ ನಡೆದಿರುವಂಥದ್ದು. ಇದರ ಅಧ್ಯಕ್ಷತೆ ವಹಿಸಿಕೊಂಡವರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಹೇಳ್ತೀವಿ. ಇನ್ನು 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2023ರಲ್ಲಿ ಆಯೋಜನೆ ಮಾಡಲಾಗಿರುವಂಥದ್ದು. ಇದು ಹಾವೇರಿ ಡಿಸ್ಟ್ರಿಕ್ಟಲ್ಲಿ ನಡೆಸಲಾಗಿರುವಂಥದ್ದು. ಇದರ ಅಧ್ಯಕ್ಷತೆ ವಹಿಸಿಕೊಂಡವರು ಡಾಕ್ಟರ್ ದೊಡ್ಡ ರಂಗೇಗೌಡ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಅನೌನ್ಸ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡಿ, 17 ವರ್ಷದೊಳಗಿನ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2024ರಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದುಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 11 ಪದಕಗಳನ್ನು ಗೆದ್ದುಕೊಂಡಿರುವಂಥದ್ದು. ಇನ್ನು ನ್ಯೂ ಎಜುಕೇಷನ್ ಪಾಲಿಸಿ ಅಡಿಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರಧಾನಮಂತ್ರಿ ಕಾಲೇಜ್ ಆಫ್ ಎಕ್ಸಲೆನ್ಸ್ ಸ್ಥಾಪನೆಗೆ ಯಾವ ರಾಜ್ಯ ಸರ್ಕಾರವು ಅನುಮೋದನೆ ನೀಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ್. ಇನ್ನು ಸುದ್ದಿಯಲ್ಲಿ ಕಂಡುಬರುವ ಖಲುಬರ್ ವಾರ್ ಮೆಮೋರಿಯಲ್ ಮ್ಯೂಸಿಯಂ ಭಾರತದ ಯಾವ ಪ್ರದೇಶದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಲದಾಖ್. 43ನೇ ವಿಶ್ವ ವೈದ್ಯಕೀಯ ಮತ್ತು ಆರೋಗ್ಯ ಕ್ರೀಡಾಕೂಟ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸ್ ದೇಶ. ಇನ್ನು 2024ರ ಆರ್ಚರಿ ವಿಶ್ವಕಪ್ನಲ್ಲಿ ಭಾರತಕ್ಕಾಗಿ 2 ಕಂಚಿನ ಪದಕಗಳನ್ನು ಗೆದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಧೀರಜ್ ಬೊಮ್ಮದೇವರ. ಇದಕ್ಕೆ ಸರಿಯಾದ ಉತ್ತರ. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿ ಟೇಕ್ ಕೇರ್, ಬೈ ಬಾಯ್.